everyone, welcome to Maths class 7th standard part 2. Let's continue with the lesson practical geometry. Next concept, constructing a triangle when the measure of two of its angles and the length of the side included between them is given. This is ASA criterion ಅಂದ್ರೆ angle side angle. ಇಲ್ಲಿ ಒಂದು ಸೈಡು ಎರಡು ಆಂಗಲ್ ಅನ್ನ ಕೊಟ್ಟಾಗ ಯಾವ ರೀತಿ ನಾವು ಟ್ರಯಾಂಗಲ್ ಅನ್ನ ಕನ್ಸ್ಟ್ರಕ್ಟ್ ಮಾಡ್ತೀವಿ ಅನ್ನೋದ್ರ ಬಗ್ಗೆ ತಿಳ್ಕೊಳ್ಳೋಣ. ಎಕ್ಸಾಂಪಲ್, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ XYZ if it is given that XY is equal to 6 cm, M measure of ZXY is equal to 30 degree and XYZ is equal to 100 degree. So step wise ಕನ್ಸ್ಟ್ರಕ್ಟ್ ಮಾಡ್ತಾ ಹೋಗೋಣ. Step 1, before the actual construction we draw a rough sketch with measures marked on it. So ಒಂದು ರಫ್ ಸ್ಕೆಚ್ ಅನ್ನ ಈಗ ಡ್ರಾ ಮಾಡೋಣ. there is a triangle. ಓಕೆ, ಈ ರೀತಿ ನಾನು ಒಂದು ರಫ್ ಸ್ಕೆಚ್ ಅನ್ನ ಹಾಕೊಂಡಿದ್ದೀನಿ. XYZ ಅಂತ ಇದೆ. ಇಲ್ಲಿ XY ನ ಬೇಸ್ ಅಂತ ತಗೊಂಡ್ರೆ ನಾವು ಇದು 6 ಸೆಂಟಿಮೀಟರ್ ಆಗುತ್ತೆ. ಸೊ ಇಲ್ಲಿ ಇವಾಗ XYZ ಅಂತ ತಗೊಳ್ಳೋಣ. XY 6 ಸೆಂಟಿಮೀಟರ್. ದೆನ್ ZXY ಅಂದ್ರೆ ಈ ಆಂಗಲ್ ಏನಿದೆ ಇದು 30 ಡಿಗ್ರಿ ಅಂಡ್ XYZ ಈ ಆಂಗಲ್ ಏನಿದೆ ಇದು 100 ಡಿಗ್ರಿ ಬರಬೇಕು. ಓಕೆನಾ? ಇದು ರಫ್ ಸ್ಕೆಚ್. ಸ್ಟೆಪ್ 2 ಏನಿದೆ, ಡ್ರಾ XY ಆಫ್ ಲೆಂತ್ 6 ಸೆಂಟಿಮೀಟರ್. ಸೊ ಈಗ ಇಲ್ಲಿ ಏನು ಮಾಡೋಣ, 6 ಸೆಂಟಿಮೀಟರ್ ಡ್ರಾ ಮಾಡ್ಕೊಳ್ಳೋಣ. ಓಕೆ, 6 ಸೆಂಟಿಮೀಟರ್ XY ಅನ್ನು ನಾನು ಇಲ್ಲಿ ಡ್ರಾ ಮಾಡ್ಕೊಂಡಿದ್ದೀನಿ. ದಿಸ್ ಈಸ್ 6 ಸೆಂಟಿಮೀಟರ್. ಓಕೆ, ಸ್ಟೆಪ್ 3, ಅಟ್ X ಡ್ರಾ ಎ ರೇ XP ಮೇಕಿಂಗ್ ಆನ್ ಆಂಗಲ್ ಆಫ್ 30 ಡಿಗ್ರಿ ವಿತ್ XY. ಸೊ ಇದಕ್ಕೆ ನಾವು ಪ್ರೊಟ್ರಾಕ್ಟರ್ ಅನ್ನು ತಗೊಳ್ತೀವಿ. X ಅಲ್ಲಿ ಇಟ್ಕೊಂಡು 30 ಡಿಗ್ರಿ ಆಂಗಲ್ ಅನ್ನ ಮೆಜರ್ ಮಾಡಬೇಕು. ಎಲ್ಲಿದೆ ಇದು 30 ಡಿಗ್ರಿ ಇಲ್ಲಿದೆ. ಓಕೆ, ಇಲ್ಲಿ Z ಎಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ಇಲ್ಲಿ ಯಾವುದೋ ಒಂದು ಪಾಯಿಂಟ್ ಅಲ್ಲಿ ಇದೆ. ಸೊ ಲೆಟ್ ದಿಸ್ ಬಿ XP. ಓಕೆ, ಆಂಗಲ್ ಎಷ್ಟು 30 ಡಿಗ್ರಿ. ನೆಕ್ಸ್ಟ್ ಸ್ಟೆಪ್ 4, ಅಟ್ Y ಡ್ರಾ ಎ ರೇ YQ ಮೇಕಿಂಗ್ ಎನ್ ಆಂಗಲ್ ಆಫ್ 100 ಡಿಗ್ರಿ. ಸೊ ಈಗ Y ಅಲ್ಲಿ ಇಟ್ಕೊಂಡು 100 ಡಿಗ್ರಿ ಎಲ್ಲಿ ಬರುತ್ತೆ ಅಂತ ಕೌಂಟ್ ಮಾಡೋಣ. ನೋಡಿ, ಇಲ್ಲಿ ಬರುತ್ತೆ 100 ಡಿಗ್ರಿ. ಇದು ಜಾಯಿನ್ ಮಾಡೋಣ. ದಿಸ್ ಈಸ್ 100 ಡಿಗ್ರಿ. ದಿಸ್ ಈಸ್ YQ. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಸ್ಟೆಪ್ 5, Z ಹ್ಯಾಸ್ ಟು ಲೈ ಆನ್ ಬೋತ್ ದ ರೇಸ್ XP ಅಂಡ್ YQ. ಸೊ ದ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಆಫ್ ದ ಟೂ ರೇಸ್ ಈಸ್ Z. ಇಲ್ಲಿ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಇಲ್ಲ. ಆಗ ಏನು ಮಾಡ್ತೀವಿ, ನಾವು ಈ ಲೈನ್ ಅನ್ನ ಎಕ್ಸ್ಟೆಂಡ್ ಮಾಡ್ತೀವಿ. ಸೊ ಈ ಪಾಯಿಂಟ್ ಆಫ್ ಇಂಟರ್ಸೆಕ್ಷನ್ ಯಾವ್ದು ಬಂದಿದೆ, ಇದು Z. ಓಕೆ, ಬೇಸ್ 6 ಸೆಂಟಿಮೀಟರ್, XZ ಆಂಗಲ್ 30 ಡಿಗ್ರಿ, YZ ಅಲ್ಲಿ ಆಂಗಲ್ 100 ಡಿಗ್ರಿ. ದಿಸ್ ಈಸ್ ದ ಕನ್ಸ್ಟ್ರಕ್ಷನ್. ಲೆಟ್ ಸಾಲ್ವ್ ಎಕ್ಸರ್ಸೈಸ್ 10.4. ಎಕ್ಸರ್ಸೈಸ್ 10.4 ಫಸ್ಟ್ ಕ್ವೆಶ್ಚನ್, ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ABC. ಗಿವನ್ measurement of angle A is equal to 60 degree, measurement of angle B is equal to 30 degree and AB is equal to 5.8 centimeter. ಫಸ್ಟ್ ಏನು ಮಾಡಬೇಕು, ನಾವು ಇಲ್ಲಿ ಒಂದು ರಫ್ ಸ್ಕೆಚ್ ಅನ್ನ ಹಾಕೊಳ್ಬೇಕು. ಬೇಸ್ ಯಾವುದು ಇಲ್ಲಿ AB. ಸೊ ಮೇಲ್ಗಡೆ C ಬರುತ್ತೆ. ಆಂಗಲ್ A is equal to 60 degree and angle B is equal to 30 degree. ಸೊ ಈಗ ರಫ್ ಸ್ಕೆಚ್ ಗೊತ್ತಾಯ್ತಲ್ವಾ, ಇದೆಷ್ಟು 5.8 ಸೆಂಟಿಮೀಟರ್. ಸೊ ಬೇಸು 5.8 ಸೆಂಟಿಮೀಟರ್ನ ಫಸ್ಟು ಡ್ರಾ ಮಾಡ್ಕೊಳ್ಳೋಣ. ದಿಸ್ ಈಸ್ AB 5.8 ಸೆಂಟಿಮೀಟರ್. ಓಕೆ, ನೆಕ್ಸ್ಟ್ ಏನು ಮಾಡಬೇಕು, ಪ್ರೊಟ್ರಾಕ್ಟರನ್ನು ತಗೊಂಡು ಫಸ್ಟು ಎನಲ್ಲಿ ಇಟ್ಕೊಂಡು ಎಷ್ಟು ಡಿಗ್ರಿ ಆ್ಯಂಗಲ್ಲು, 60 ಡಿಗ್ರಿ ಆ್ಯಂಗಲ್, 60 ಡಿಗ್ರಿ ಆ್ಯಂಗಲನ್ನು, ದಿಸ್ ಈಸ್ AX. ಓಕೆ, C ಎಲ್ಲಿದೆ ಅನ್ನೋದು ನಮಗೆ ಗೊತ್ತಿಲ್ಲ. ದಿಸ್ ಈಸ್ 60 ಡಿಗ್ರಿ. ನೆಕ್ಸ್ಟು B ಅಲ್ಲಿ ಇಟ್ಕೊಂಡು ಆ್ಯಂಗಲ್ನ ಎಷ್ಟು ನಾವು ಮೆಜರ್ ಮಾಡಬೇಕಾಗಿರೋದು
30 ಡಿಗ್ರಿ. ಸೊ 10, 20, 30. ಓಕೆ, 30 ಡಿಗ್ರಿ ಇಲ್ಲಿ ಬರುತ್ತೆ. ಸೊ ಇಂಟರ್ಸೆಕ್ಟ್ ಆಗೋವರೆಗೂ ನಾವು ಈ ಲೈನನ್ನು ಎಕ್ಸ್ಟೆಂಡ್ ಮಾಡಬೇಕು. ಸೊ ಇಂಟರ್ಸೆಕ್ಟ್ ಆಗುವಂಥ ಲೈನ್ ಪಾಯಿಂಟು ಸಿ, ದಿಸ್ ಈಸ್ 30 ಡಿಗ್ರಿ. ಓಕೆ, ನೆಕ್ಸ್ಟ್ ಸೆಕೆಂಡ್ ಕ್ವೆಶನ್. ಕನ್ಸ್ಟ್ರಕ್ಟ್ ಟ್ರಯಾಂಗಲ್ PQR if PQ is equal to 5 cm, measure of angle PQR is equal to 105 degree and measurement of angle QRP is equal to 40 degree. ಸೊ ಫಸ್ಟು ಒಂದು ರಫ್ ಸ್ಕೆಚನ್ನು ಹಾಕ್ಕೊಳ್ಳೋಣ. ದಿಸ್ ಈಸ್ ಟ್ರಯಾಂಗಲ್ PQ ಕೆಳಗಡೆ ಇರಬೇಕು, R ಮೇಲ್ಗಡೆ. ಸೊ Q ಅಲ್ಲಿರೋ ಆ್ಯಂಗಲ್ಲು 105 ಡಿಗ್ರಿ, R ಅಲ್ಲಿರೋ ಆ್ಯಂಗಲ್ಲು 40 ಡಿಗ್ರಿ. ಸೊ ಇಲ್ಲಿ ಬೇಸ್ ಕೊಟ್ಟಿದ್ದಾರೆ 5 ಸೆಂಟಿಮೀಟರ್ ಅಂತ. ನಾವಿಲ್ಲಿ ಏನು ಮಾಡಬೇಕು ಅಂದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿನ ಯೂಸ್ ಮಾಡಬೇಕು. ಪಿ ಆ್ಯಂಗಲ್ ನಮಗೆ ಗೊತ್ತಿಲ್ಲ. ಸೊ ಯಾವ ರೀತಿ? ಆ್ಯಂಗಲ್ P ಪ್ಲಸ್ ಆ್ಯಂಗಲ್ Q ಪ್ಲಸ್ ಆ್ಯಂಗಲ್ R ಇಸ್ ಈಕ್ವಲ್ ಟು 180 ಡಿಗ್ರಿ, ಹೌದಲ್ವಾ? ಸೊ P ಕಂಡುಹಿಡಿಬೇಕು ನಮಗೆ. Q ಎಷ್ಟು? 40 ಡಿಗ್ರಿ. R ಎಷ್ಟು? ಸಾರಿ, ದಿಸ್ ಈಸ್ 105 ಡಿಗ್ರಿ. ಇದು R ಎಷ್ಟು? 40 ಡಿಗ್ರಿ ಈಸ್ ಈಕ್ವಲ್ ಟು 180. ಸೊ P ಈಸ್ ಈಕ್ವಲ್ ಟು ಇಲ್ಲಿ 105 ಪ್ಲಸ್ 40, 145 ಡಿಗ್ರಿ ಈಸ್ ಈಕ್ವಲ್ ಟು 180. ಸೊ ಆ್ಯಂಗಲ್ P ಈಸ್ ಈಕ್ವಲ್ ಟು 180 ಡಿಗ್ರಿ. ಇದು ಈ ಕಡೆ ಬಂದರೆ ಮೈನಸ್ ಆಗುತ್ತೆ, 145 ಡಿಗ್ರಿ. ಸೊ ಆ್ಯಂಗಲ್ P ಈಸ್ ಈಕ್ವಲ್ ಟು ಇಲ್ಲಿ 1 ಬಾರೋ, 10 ಮೈನಸ್ 5 ಈಸ್ 5, ಇಲ್ಲಿ ಎಷ್ಟಿದೆ? 7 ಇದೆ. 7 ಮೈನಸ್ 4 ಈಸ್ 3, ಇಲ್ಲಿ 0. ಆ್ಯಂಗಲ್ P ಎಷ್ಟಾಯಿತು? ಇಲ್ಲಿ 35 ಡಿಗ್ರಿ. ಸೊ ಈಗ ನಾವು ಮೆಷರ್ ಮಾಡಿಕೊಂಡು ಕನ್ಸ್ಟ್ರಕ್ಟ್ ಮಾಡೋಣ. ಸೊ ಬೇಸ್ ಎಷ್ಟು? ಇಲ್ಲಿ 5 ಸೆಂಟಿಮೀಟರ್. ಸೊ 5 ಸೆಂಟಿಮೀಟರ್ ಬೇಸು. ಓಕೆ, ಸೊ ದಿಸ್ ಈಸ್ PQ 5 ಸೆಂಟಿಮೀಟರ್. ಈಗ ಪ್ರೊಟ್ರಾಕ್ಟರ್ನ ತಗೊಂಡು ಇಲ್ಲಿ ಮೆಷರ್ ಮಾಡಿದ್ವಲ್ವಾ 35 ಡಿಗ್ರಿ, ಇದನ್ನು ಕೌಂಟ್ ಮಾಡೋಣ. ಈ 10, 20, 30, 35 ಇಲ್ಲಿ ಬರುತ್ತೆ. ಓಕೆ, ದಿಸ್ ಈಸ್ 35 ಡಿಗ್ರಿ ಆ್ಯಂಡ್ ಆ್ಯಂಗಲ್ Q ಎಷ್ಟು? 105 ಡಿಗ್ರಿ ಅಲ್ವಾ? ಸೊ Q ಅಲ್ಲಿ ಇಟ್ಕೊಂಡು ನೋಡಿ 90, 100, 105 ಡಿಗ್ರಿ. ಓಕೆ, 105 ಡಿಗ್ರಿ Q ಆ್ಯಂಗಲ್. ಇದನ್ನು ಇಲ್ಲಿಗೆ ಎಕ್ಸ್ಟೆಂಡ್ ಮಾಡೋಣ, ಯಾಕೆಂದರೆ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ನಮಗಿನ್ನೂ ಸಿಕ್ಕಿಲ್ಲ. ಸೊ ಇಂಟರ್ಸೆಕ್ಟಿಂಗ್ ಪಾಯಿಂಟ್ ಯಾವುದು? R. ಈಗ R ಅನ್ನು ಕೂಡ ನಾವು ಮೆಷರ್ ಮಾಡೋಣ. ನೋಡಿ ಎಷ್ಟಿದೆ? ಇದು 40 ಡಿಗ್ರಿ ಇದೆ. ಓಕೆ, ಈ ರೀತಿ ಕನ್ಸ್ಟ್ರಕ್ಟ್ ಮಾಡ್ತೀವಿ. ಥರ್ಡ್ ಕ್ವೆಶನ್. ಎಕ್ಸಾಮಿನ್ ವೆದರ್ ಯು ಕ್ಯಾನ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ DEF such that EF is equal to 7.2 centimeter, measurement of E is equal to 110 degree and measurement of F is equal to 80 degree. Justify your answer. ಸೊ ಫಸ್ಟ್ ಏನು ಮಾಡಬೇಕು? ಒಂದು ರಫ್ ಸ್ಕೆಚನ್ನು ಹಾಕೊಳ್ಳೋಣ. ಬರುತ್ತೆ ಬಿಡುತ್ತೆ ಅನ್ನೋದು ಸೆಕೆಂಡ್ರಿ. ಫಸ್ಟ್ ಒಂದು ರಫ್ ಸ್ಕೆಚನ್ನು ಹಾಕೊಳ್ಳೋಣ. ಟ್ರಯಾಂಗಲ್ DEF. ಇಲ್ಲಿ E ಎಷ್ಟು? 110 ಡಿಗ್ರಿ. ಓಕೆ, F ಎಷ್ಟು? 80 ಡಿಗ್ರಿ. EF ಎಷ್ಟು? 7.2 ಸೆಂಟಿಮೀಟರ್ ಅಂತ ಕೊಟ್ಟಿದ್ದಾರೆ. ಸೊ ಫಸ್ಟ್ ಏನು ಮಾಡೋಣ? 7.2 ನಾವು ಬೇಸನ್ನು ಕನ್ಸ್ಟ್ರಕ್ಟ್ ಮಾಡೋಣ. ಓಕೆ, ದಿಸ್ ಈಸ್ E ಆ್ಯಂಡ್ ದಿಸ್ ಈಸ್ F. 7.2 ಸೆಂಟಿಮೀಟರ್. E ಎಷ್ಟು ಮೆಷರ್ಮೆಂಟು? 110 ಡಿಗ್ರಿ. ಸೊ ಫಸ್ಟು E ಅಲ್ಲಿಟ್ಕೊಂಡು 100, 90, 100, 110 ಡಿಗ್ರಿ ಇಲ್ಲಿಗೆ ನಾವು ಕನ್ಸ್ಟ್ರಕ್ಟ್ ಮಾಡಿದ್ದೀವಿ. ದಿಸ್ ಈಸ್ 110 ಡಿಗ್ರಿ. F ಎಷ್ಟಿದೆ? 80 ಡಿಗ್ರಿ. ಸೊ ಈ ಸೈಡಲ್ಲಿ ಇಟ್ಕೊಂಡು 80 ಎಲ್ಲಿಗೆ ಬರುತ್ತೆ? ಇಲ್ಲಿಗೆ ಬರುತ್ತೆ. ಓಕೆ, ಇಲ್ಲಿ ನೋಡಿ ನಾವು ಎಷ್ಟೇ ಎಕ್ಸ್ಟೆಂಡ್ ಮಾಡಿದ್ರೂ ಕೂಡ ಇವೆರಡೂ ಜಾಯಿನ್ ಆಗೋದಿಲ್ಲ. ಹಾಗೆ ಇನ್ನೊಂದು ಥರ ನೋಡೋದಾದರೆ ಆ್ಯಂಗಲ್ ಸಮ್ ಪ್ರಾಪರ್ಟಿ ಎಷ್ಟಿರಬೇಕು? ಆ್ಯಂಗಲ್ D ಪ್ಲಸ್ ಆ್ಯಂಗಲ್ E ಪ್ಲಸ್ ಆ್ಯಂಗಲ್ F ಇಸ್ ಈಕ್ವಲ್ ಟು 180 ಡಿಗ್ರಿ ಇರಬೇಕು. ಬಟ್ ಇಲ್ಲಿ ಆ್ಯಂಗಲ್ D ಕೊಟ್ಟಿಲ್ಲ. ಇದು 110 ಡಿಗ್ರಿ ಆಯಿತು, ಇದು 80 ಡಿಗ್ರಿ ಆಯಿತು ಅಲ್ವಾ? ಇಸ್ ಈಕ್ವಲ್ ಟು 180 ಡಿಗ್ರಿ. ಇಲ್ಲಿ ನೋಡಿ 110 ಪ್ಲಸ್ 80 ಇದೇನೆ 190 ಡಿಗ್ರಿ ಆಗಿದೆ. ಅಂದರೆ ದಿಸ್ ಈಸ್
ಗ್ರೇಟರ್ ದ್ಯಾನ್ 180 ಈ ಥರ ಇರೋದನ್ನ ವಿ ಕೆನಾಟ್ ಕನ್ಸ್ಟ್ರಕ್ಟ್ ದಿಸ್ ಟ್ರಯಾಂಗಲ್. ಓಕೆ, ಯಾಕೆ ಅಂದರೆ ಇಲ್ಲಿ ಆ್ಯಂಗಲ್ ಸಮ್ ಪ್ರಾಪರ್ಟಿಗಿಂತ ಜಾಸ್ತಿ ಇದೆ ಆ್ಯಂಗಲ್. ಹಂಗೂ ನೋಡೋದಾದರೆ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು 180 ಡಿಗ್ರಿ ಮೈನಸ್ 190 ಡಿಗ್ರಿ. ಸೊ ಆ್ಯಂಗಲ್ ಡಿ ಇಸ್ ಈಕ್ವಲ್ ಟು ಮೈನಸ್ 10 ಡಿಗ್ರಿ ಅಂತ ಬರುತ್ತೆ. ಈ ಥರ ಆ್ಯಂಗಲ್ಲು ವಿ ಕೆನಾಟ್ ಕನ್ಸ್ಟ್ರಕ್ಟ್. ಸೊ ಜಸ್ಟಿಫೈ ಯುವರ್ ಆನ್ಸರ್ ಅಂದರೆ ವಿ ಕೆನಾಟ್ ಕನ್ಸ್ಟ್ರಕ್ಟ್ ಟ್ರಯಾಂಗಲ್ ಡಿ ಇ ಎಫ್ ಅಂತ ನಾವು ಬರಿತೀವಿ. ಓಕೆನಾ? ದಿಸ್ ಈಸ್ ಆಲ್ ಅಬೌಟ್ ಎಕ್ಸಸೈಸ್ 10.4. See you in the next class. Thank you. For more videos, subscribe to my channel.